8 ಇನ್ನೂ ಕಡಿಮೆ ಆಗಿಲ್ಲ. ವೀಣಾ ಕಾಶಪ್ಪನವರ್ 10 ರಂಪಾಟ ಮಾಡಿದರು. ದಾವಣಗೆರೆ ನನಗೇ ಟಿಕೆಟ್ ಸಿಗಬೇಕು ಅಂತೇಳಿ ವಿನಯ್ ಕುಮಾರ್ ಹೇಳ್ತಾ ಇದ್ರು. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವಂಥ ಸಾಧ್ಯತೆ ಇದೆ. ಚಿತ್ರದುರ್ಗದಲ್ಲಿ ಅಭ್ಯರ್ಥಿಯನ್ನು ಬದಲಿಸಬೇಕು ಅಂತೇಳಿ ಡಾಕ್ಟರ್ ಬಿ ತಿಪ್ಪೇಸ್ವಾಮಿ ಪಟ್ಟು ಹಿಡಿದಿದ್ದಾರೆ. ಕೋಲಾರದಲ್ಲಿ ಅಳಿಯನಿಗೆ ಟಿಕೆಟ್ ಮಿಸ್ ಆಗಿದೆ. ಮುನಿಯಪ್ಪ ಸಿಟ್ಟಾಗಿದ್ದಾರೆ. ದೊಡ್ಡ ನಾಯಕರು. ತುಮಕೂರಲ್ಲಿ ಜಯಚಂದ್ರ ತನ್ನ ಮಗನಿಗೆ ಟಿಕೆಟ್ ಸಿಕ್ಕಿಲ್ಲ ಅಂಥೇಳಿ ಅಭ್ಯರ್ಥಿ ಜೊತೆ ಇನ್ನೂ ಕಾಣಿಸ್ಕೊಂಡಿಲ್ಲ, ಮುದ್ದು ಹನುಮೇಗೌಡರ ಜೊತೆ. ಬೆಳಗಾವಿಯಲ್ಲಿ ಮಹಂತೇಶ್ ಕೌಜಲಗಿ, ಅಶೋಕ್ ಪಠಣ್ ಎಲ್ಲ ಸಿಟ್ಟಾಗಿದ್ದಾರೆ. ಬೆಳಗಾವಿಯಲ್ಲಿ ವಿಶ್ವಾಸ್ ವೈದ್ಯ ಅಂತರ ಕಾಯ್ದುಕೊಳ್ಳಬಹುದು. ಚಿಕ್ಕೋಡಿಯಲ್ಲಿ ನಿವೃತ್ತ IAS ಅಧಿಕಾರಿ ಶಂಭು ಕಲ್ಲೋಳ್ಕರ್ ಸಿಟ್ಟಾಗಿದ್ದಾರೆ. ಹಾಸನದಲ್ಲಿ ಮೂಲ ಕಾಂಗ್ರೆಸ್ಸಿಗ ವರ್ಸಸ್ ವಲಸಿಗ ಕಾಂಗ್ರೆಸ್ಸಿಗರ ಫೈಟ್ ಆಗ್ತಾ ಇದೆ. ಕೊಪ್ಪಳದಲ್ಲಿ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಮುನಿಸಿಕೊಂಡಿದ್ದಾರೆ. ಬಳ್ಳಾರಿಯಲ್ಲಿ ಗುಜ್ಜಲ್ ನಾಗರಾಜ್ ಬಂಡೆದ್ರೂ ಕೂಡ ಅಚ್ಚರಿ ಇಲ್ಲ. ಕಲಬುರಗಿಯಲ್ಲಿ ರಾಧಾಕೃಷ್ಣ ಅವರಿಗೆ ಸ್ವಪಕ್ಷೀಯರ ಒಳಯೇಟಿನ ಭಯ. ರಾಧಾಕೃಷ್ಣ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ. ಸೊ ಹಾಗಾಗಿ BJP ಕಾಂಗ್ರೆಸ್ ಈಸಿಯಲ್ಲಿಲ್ಲ. ಇದರ ನಡುವೆ ಇನ್ನೊಂದು ಪ್ರಾಬ್ಲಮ್ ಶುರುವಾಗಿದೆ. ಯಾರ್ರೀ ನೀವು ಅಂತ. ಯಾವ ಕ್ಷೇತ್ರ ನಿಮ್ಮದು? ಇಲ್ಲಿಗೆ ಯಾಕೆ ಬಂದ್ರಿ? ವಲಸಿಗ ಪಾರ್ಟಿಯಲ್ಲಿತ್ತು. ಮೂಲ ಕಾಂಗ್ರೆಸ್ಸಿಗ, ವಲಸಿಗ ಕಾಂಗ್ರೆಸ್ಸಿಗ, ಮೂಲ BJP, ವಲಸಿಗ BJP ಇತ್ತಲ್ವಾ? ಈಗ ಮೂಲ ಅಭ್ಯರ್ಥಿ, ವಲಸಿಗ ಅಭ್ಯರ್ಥಿ ಯಾರೆಲ್ಲ? ಲೋಕಸಭಾ ಚುನಾವಣೆ ರಂಗೇರ್ತಾ ಇದೆ. BJP JDS ಹಾಗೂ ಕಾಂಗ್ರೆಸ್ ಪಕ್ಷಗಳು ಭರ್ಜರಿ ಸಿದ್ಧತೆ ಆರಂಭಿಸಿವೆ. ಈಗಾಗಲೇ 3 ಪಕ್ಷಗಳು ತಮ್ಮ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ. 22 ಕ್ಷೇತ್ರಗಳ ಪೈಕಿ 13 ಕ್ಷೇತ್ರಗಳಲ್ಲಿ ಹೊರಗಿನವರಿಗೆ ಟಿಕೆಟ್. 3 ಪಕ್ಷಗಳಲ್ಲಿ ವಲಸಿಗರ ಭರಾಟೆ ಜೋರಾಗಿದೆ. ಹಲವು ಕ್ಷೇತ್ರಗಳಲ್ಲಿ ವಲಸಿಗರಿಗೆ ಆಯಾ ಪಕ್ಷಗಳಲ್ಲಿಯೇ ವಿರೋಧ ಕೂಡ ವ್ಯಕ್ತವಾಗಿದೆ. ವಿವಿಧ ಪಕ್ಷಗಳ ಹೈಕಮಾಂಡ್ ಅತೃಪ್ತಿ ತಣಿಸುವ ಕೆಲಸವನ್ನು ಮಾಡ್ತಾ ಇದೆ. ಎಲ್ಲೆಲ್ಲಿ ಯಾವುದೆಲ್ಲ ನೋಡಿ, ಎಲ್ಲೆಲ್ಲಿಂದ ಬಂದಿದೆ. ಕುಮಾರಸ್ವಾಮಿ ಬಗ್ಗೆನೇ ಬಂತು. ನನ್ನ ಕರ್ಮಭೂಮಿ ಅಂತೂ ಚನ್ನಪಟ್ಟಣ ಬಿಟ್ಟು ಓಡೋಗ್ಬಿಟ್ರು ಅಂತೇಳಿ ಆರೋಪ ಬಂತು. HD ಕುಮಾರಸ್ವಾಮಿ ಮೂಲತಃ ಎಲ್ಲಿ ಅವರು? ಮೂಲತಃ ಹಾಸನದವರು. ಆದರೆ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಚನ್ನಪಟ್ಟಣದಿಂದ ಕಳೆದ ಬಾರಿ ಸ್ಪರ್ಧೆ ಮಾಡಿದರು. ಜಗದೀಶ್ ಶೆಟ್ಟರ್ ಮೂಲತಃ ಧಾರವಾಡದವರು. ಟಿಕೆಟಲ್ಲಿಂದ ಬೆಳಗಾವಿಯವರು ಹೇಳ್ತಾ ಇದ್ದಾರೆ, ಏನು ಶೆಟ್ರೆ ಇಲ್ಲಿ ಊಟ ತಿಂಡಿ ಮಾಡೋಕ್ಕೆ ಬಂದ್ರ ಅಂತ ಸ್ವತಃ BJPಯವರೇ ಬ್ಯಾನರ್ ಹಾಕಿದ್ರು. ಶೋಭಾ ಕರಂದ್ಲಾಜೆ ದಕ್ಷಿಣ ಕನ್ನಡದ ಪುತ್ತೂರು ಭಾಗದವರು. ಅಲ್ಲಿಂದ ಉಡುಪಿ ಚಿಕ್ಕಮಗಳೂರು ಆಗಿ ಇದೀಗ ಬೆಂಗಳೂರು ಉತ್ತರಕ್ಕೆ ಬಂದಿದ್ದಾರೆ. ಅಲ್ಲೂ ಕೂಡ ಗೋ ಬ್ಯಾಕ್ ಬಂತು. CN ಮಂಜುನಾಥ್ ದೇವೇಗೌಡರ ಅಳಿಯ, JDS ಇಂದ ಸ್ಪರ್ಧೆ ಮಾಡ್ತಾ ಇಲ್ಲ, BJPಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಡಾಕ್ಟ್ರು ಗುಡ್ವಿಲ್ ಇದೆ ನಿಜ, ಆದರೆ ಅವರ ಹುಟ್ಟೂರು ಹಾಸನ, ಬಂದಿರೋದು ಬೆಂಗಳೂರು ಗ್ರಾಮಾಂತರ. ಗೋವಿಂದ ಕಾರಜೋಳ ಹಿರಿಯ ನಾಯಕ BJPಯ, ಮೂಲತಃ ಬಾಗಲಕೋಟೆ ಬೆಳಗಾವಿಯಲ್ಲಿ ಬಹಳ ಪ್ರಭಾವ ಇದೆ. ಮುಧೋಳ. ಆದರೆ ಎಲ್ಲಿಂದ ಸ್ಪರ್ಧೆ ಮಾಡ್ತಾ ಇರೋದು? ಚಿತ್ರದುರ್ಗದಿಂದ 500 ಕಿಲೋಮೀಟರ್ ದೂರ ಇದೆ, ಅಂತರ ಇದೆ. ಯಾಕೆ ಬರಬೇಕು ಅಂತ ಕೇಳ್ತಾ ಇದ್ದಾರೆ. ವಿ ಸೋಮಣ್ಣ ಮೂಲತಃ ಕನಕಪುರದವರು, ಬೆಂಗಳೂರು, ಸ್ಪರ್ಧೆ ಮಾಡ್ತಾ ಇರೋದು ತುಮಕೂರಿನಿಂದ. ಇನ್ನು ಪ್ರೊಫೆಸರ್ ME ರಾಜೀವ್ ಗೌಡ ಕೋಲಾರದವರು, ಸ್ಪರ್ಧೆ ಮಾಡ್ತಾ ಇರೋದು ಬೆಂಗಳೂರು ಉತ್ತರದಿಂದ. ರಕ್ಷಾರಾಮಯ್ಯ ಬೆಂಗಳೂರವರು, ಸ್ಪರ್ಧೆ ಮಾಡ್ತಾ ಇರೋದು ಚಿಕ್ಕಬಳ್ಳಾಪುರದಿಂದ. ಗೀತಾ ಶಿವರಾಜ್ ಕುಮಾರ್ ಅವರ ಪತಿ ಶಿವರಾಜ್ ಕುಮಾರ್ ನಗರ, ಚಾಮರಾಜನಗರ, ರಾಜ್ಕುಮಾರ್ ಊರು, ಸ್ಪರ್ಧೆ ತಂದೆ ಊರು ಶಿವಮೊಗ್ಗ. ಆದರೆ ಕೊಟ್ಟ ಹೆಣ್ಣು ಕುಲದಿಂದ ಹೊರಕ್ಕೆ, ಶಿವಮೊಗ್ಗದ ಸ್ಪರ್ಧೆ ಅಲ್ವಾ? BM ಚಂದ್ರಪ್ಪ ಮೂಲ ಚಿಕ್ಕಮಗಳೂರು, ದುರ್ಗದಿಂದ ಸ್ಪರ್ಧೆ. ಕಾಂಗ್ರೆಸ್ಸು ಹೊರಗಿನವರು, BJP ಹೊರಗಿನವರು. ಪ್ರಿಯಾಂಕಾ ಜಾರಕಿಹೊಳಿ ಮೂಲ ಗೋಕಾಕ್, ಚಿಕ್ಕೋಡಿಯಿಂದ ಸ್ಪರ್ಧೆ. ಬೆಳಗಾವಿಯಿಂದ ಕೂಡ ಅಲ್ಲ, ಚಿಕ್ಕೋಡಿಯಿಂದ. ಸಂಯುಕ್ತ ಪಾಟೀಲ್ ಬಾಗಲಕೋಟೆ ಸ್ಪರ್ಧೆ ಮಾಡ್ತಿರೋದು, ಮೂಲ ವಿಜಯಪುರ. KV ಗೌತಮ್ ಕೋಲಾರ ಅಭ್ಯರ್ಥಿ, ಮೂಲ ಬೆಂಗಳೂರು, ಸ್ಪರ್ಧೆ ಕೋಲಾರದಿಂದ. ಸೊ ಹಾಗಿರುವಾಗ ಎಲ್ಲ ಪಾರ್ಟಿಗಳಲ್ಲಿ ಕೂಡ 13 ಅಭ್ಯರ್ಥಿಗಳು ಊರಲ್ಲದ ಊರಿಂದ ಬಂದು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಏನು ಮಾಡ್ತಾರೆ ಗೊತ್ತಿಲ್ಲ. ಬನ್ನಿ, ಭಾಳ ಅಚ್ಚರಿಯ ಒಂದು ವಿಚಾರ ನಿಮಗೆ ಹೇಳ್ತೀನಿ.